ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಾವು ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿದೆವು. ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ 2 ಅಂಕದ ಪ್ರಶ್ನೆಗಳು, ನಿಮ್ಮ ಪರೀಕ್ಷೆಗೆ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ನೋಡಿ, ನಾವು ಒಂದು ಬ್ಲೂ ಪ್ರಿಂಟ್ ಅನ್ನು ನೋಡಿದಾಗ 2 ಅಂಕದ ಪ್ರಶ್ನೆಗಳು ನಿಮಗೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ನೀವು 5 ಪ್ರಶ್ನೆಗಳನ್ನು ಬರೀಬೇಕು. 8 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳನ್ನ ಬರೀಬೇಕು. ಈಗ ನಾನು ಏನು ಹೇಳ್ತೀನಿಲ್ಲ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ತಿಳ್ಕೊಂಡಿದ್ದೆ ಆದ್ರೆ ಆರಾಮಾಗಿ ನೀವು 5 ಪ್ರಶ್ನೆಗಳನ್ನು ಆರಾಮಾಗಿ ಬರೀಬಹುದು. ಯಾಕಂದ್ರೆ ನಿಮಗೆ ಇಲ್ಲಿ 3 ಚಾಯ್ಸ್ ಸಿಗುತ್ತೆ. 8 ಪ್ರಶ್ನೆಯಲ್ಲಿ 5 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಮತ್ತು ಕಡ್ಡಾಯವಾಗಿ ಈ ಸರಿ ಏನಿದೆ ಅಂತಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆ ತಯಾರಕರು ನೀಲನಕ್ಷೆಗೆ ಅನುಗುಣವಾಗಿಯೇ ಪತ್ರಿಕೆಯನ್ನು ತಯಾರಿಸಬೇಕು ಅಂತ ಮಾಡಿದ್ದಾರೆ. ಆದ ಕಾರಣ ಅದನ್ನ ನಾವೆಲ್ಲ ನೋಡಿದಾಗ ಈಗ ಒಂದು ನಿಮ್ಮ 2 ಅಂಕದ ಪ್ರಶ್ನೆಗಳನ್ನ ಒಂದು ಅಧ್ಯಾಯ 1 ಮತ್ತು 6 ಇವೆರಡು ಅಧ್ಯಾಯಗಳನ್ನು ಬಿಟ್ಟು ಉಳಿದ 7 ಅಧ್ಯಾಯಗಳಲ್ಲಿ, ಒಟ್ಟು ನಿಮಗೆ 9 ಅಧ್ಯಾಯ ಇವೆ. ಉಳಿದ 7 ಅಧ್ಯಾಯಗಳಲ್ಲಿ ಈ 2 ಅಂಕದ ಪ್ರಶ್ನೆಗಳು ಬರ್ತವೆ. ಅವು ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಮತ್ತು ಅವು ಉತ್ತರಗಳು ಏನಿವೆ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ, 1ನೇ ಅಧ್ಯಾಯದಲ್ಲಿ 2 ಅಂಕದ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಈಗ ನೇರವಾಗಿ ನಾವು 2ನೇ ಅಧ್ಯಾಯಕ್ಕೆ ಹೋಗಬೇಕು. 2ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಇರ್ತವೆ. 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ನೋಡಿ, 2 ಅಂಕದ ಪ್ರಶ್ನೋತ್ತರಗಳು ಪೂರ್ತಿ ಓದ್ತಾ ಹೋಗೋದಲ್ಲ, ನೋಡ್ತಾ ಹೋಗಿ. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ. ನೋಡಿ, 2017ರಲ್ಲಿ ಕೇಳಿದ್ದಾರೆ. ಪರೋಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಚುನಾವಣಾ ಆಯೋಗ ಎಂದರೇನು, ಚುನಾವಣಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಘೋಷಿಸಬೇಕಾದ ಅಂಶಗಳಾವುವು. ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳನ್ನು ತಿಳಿಸಿ. ಮತದಾರರ ಗುರುತಿನ ಚೀಟಿಯ 2 ಅನುಕೂಲಗಳನ್ನು ತಿಳಿಸಿ. ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ. ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. ನೋಡಿ, ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ. ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿ. ಏಕಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ದ್ವಿಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಸಮ್ಮಿಶ್ರ ಸರ್ಕಾರ ಎಂದರೇನು. ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ. ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ. ಭಾರತ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ. ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿರಿ. ಪ್ರಾದೇಶಿಕ ಪಕ್ಷ ಎಂದರೇನು, ಉದಾಹರಣೆ ಕೊಡಿ. ಪ್ರಮುಖ ಪ್ರಾಂತೀಯ ಪಕ್ಷಗಳಾವುವು. ಇವು ನಮ್ಮ 2ನೇ ಅಧ್ಯಾಯದಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳು. ಇನ್ನು ನೋಡಿ, 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಇದರಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ನಾಗರಿಕ ಸೇವಾ ವರ್ಗ ಎಂದರೇನು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳೇನು. ಕೇಂದ್ರ ಸೇವೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಅಖಿಲ ಭಾರತ ಸೇವೆ ಎಂದರೇನು, ಉದಾಹರಣೆ ಕೊಡಿ. ಇನ್ನು ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆ ಕೊಡಿ. ನಾಗರಿಕ ಸೇವೆಯ 2 ಲಕ್ಷಣಗಳನ್ನು ತಿಳಿಸಿ. ಆಡಳಿತ ಸೇವೆಯ ತಾಟಸ್ಥತೆ ಎಂದರೇನು. ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು. ಮುಖ್ಯ ಕಾರ್ಯದರ್ಶಿ 2 ಕಾರ್ಯಗಳನ್ನು ತಿಳಿಸಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಗೊಳಿಸಲಾಗುತ್ತದೆ. ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ತಿಳಿಸಿ. ಆಡಳಿತ ಸೇವೆಯ ಅನಾಮಧೇಯತೆ ಎಂದರೇನು. ಸರ್ಕಾರದ ಯಾವುದಾದರೂ 2 ಇಲಾಖೆಗಳನ್ನು ತಿಳಿಸಿ. ಸಚಿವಾಲಯದ 2 ಜವಾಬ್ದಾರಿಗಳನ್ನು ತಿಳಿಸಿ. ಇಲಾಖೆ ಎಂದರೇನು, ಭಾಗ ಎಂದರೇನು. ಇವು ನಿಮ್ಮ 3ನೇ ಅಧ್ಯಾಯದಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳು. ಇನ್ನು ನೋಡಿ, 4ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಈ ಅಧ್ಯಾಯದಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು. ದಲಿತರೆಂದರೆ ಯಾರು. ದಲಿತ ಕಾಯ್ದೆಯ ವಿಶೇಷತೆ ಏನು. ಅಂಬೇಡ್ಕರ್ ರವರ 3 ವಾಣಿಗಳು ಯಾವುವು. ಇವೆಲ್ಲ ಬಹಳಷ್ಟು ಸಾರಿ ಕೇಳಿದ್ದಾರೆ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳಾವುವು. ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಡಿದ ನಾಯಕರು ಯಾರು.
ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಇಲ್ಲೆಲ್ಲ ನೋಡಿ, ಎಲ್ಲಿ ಅಂತ ಹೇಳಿದ್ರೆ 1 ಮಾರ್ಕ್ಸು, ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 1 ಮಾರ್ಕು. ಲಿಂಗ ಅಸಮಾನತೆಯನ್ನು ಅಳಿಸಲು ಜಾರಿಗೆ ಬಂದಿರುವ ಯಾವುದಾದರೂ 2 ಕಾಯ್ದೆಗಳನ್ನು ತಿಳಿಸಿ. ನೀವು 1 ಕಾಯ್ದೆ ಬರೆದ್ರೆ 1 ಅಂಕ. ಈ ರೀತಿ ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ. ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿರಿ. ಕಾರ್ಮಿಕರೆಂದರೆ ಯಾರು? ಯಾವುದಾದರೂ 2 ಕಾರ್ಮಿಕ ಕಾಯ್ದೆಗಳನ್ನು ತಿಳಿಸಿ. ಕರ್ನಾಟಕ ರೈತ ಸಂಘದ 2 ನಾಯಕರನ್ನು ತಿಳಿಸಿ. ಖೇಡಾ ಚಳವಳಿಯ 2 ಪ್ರಮುಖ ಕಾರಣಗಳು ಯಾವುವು? ಮಾನವ ಹಕ್ಕುಗಳ ಬಗ್ಗೆ ಅರ್ಥೈಸಿ. ಮರ್ಯಾದೆ ಹತ್ಯೆ ಎಂದರೇನು? ಪರಿಸರ ಚಳವಳಿಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ. ಪರಿಸರ ಎಂದರೇನು? ಈಗ ನೋಡಿ, ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. ಈ ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, 2 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರ ರಾಜ್ಯದ ಅರ್ಥವನ್ನು ತಿಳಿಸಿ. ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ. ರಾಷ್ಟ್ರ ನಿರ್ಮಾಣದ ಒಂದು ವ್ಯಾಖ್ಯೆಯನ್ನು ನೀಡಿ. ಯಾವುದಾದರೂ ಒಂದು ವ್ಯಾಖ್ಯೆಯನ್ನು ನೀಡಬೇಕು. ಉತ್ತಮ ಆಡಳಿತ ಎಂದರೇನು? ಅಸಮಾನತೆ ಎಂದರೇನು? ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಲಿಂಗಾಧಾರಿತ ಅಸಮಾನತೆ ಎಂದರೇನು? ಲಿಂಗ ಆಧಾರಿತ ಅಸಮಾನತೆಯನ್ನು ಹೇಗೆ ಗುರುತಿಸುವಿರಿ? ಅಸಮಾನತೆಯ ಅರ್ಥವನ್ನು ತಿಳಿಸಿ. ಬಾಲ ಕಾರ್ಮಿಕ ಪದ್ಧತಿ ಅನಕ್ಷರತೆಗೆ ಹೇಗೆ ಕಾರಣವಾಗಿದೆ? ಅನಕ್ಷರತೆಯ ವ್ಯಾಖ್ಯಾನವನ್ನು ಬರೆಯಿರಿ. ಕಡ್ಡಾಯ ಶಿಕ್ಷಣ ಎಂದರೇನು? ಕೋಮುವಾದ ಎಂದರೇನು? ನೋಡಿ, ಬಹಳಷ್ಟು ಸಾರಿ ಕೇಳಿದ್ದಾರೆ ಇದನ್ನು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ನೆರೆಹೊರೆಯ ಶಾಂತಿ ಸಮಿತಿ ಎಂದರೇನು? ಭಯೋತ್ಪಾದನೆಯ ಅರ್ಥವನ್ನು ತಿಳಿಸಿ. ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಭಯೋತ್ಪಾದನೆಯ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ಭಯೋತ್ಪಾದನೆಯು ಧಾರ್ಮಿಕ ಮೂಲಭೂತವಾದಕ್ಕೆ ಹೇಗೆ ಕಾರಣವಾಗಿದೆ? ಭಯೋತ್ಪಾದಕರು ಚುನಾವಣೆಗಳನ್ನು ಏಕೆ ಬಹಿಷ್ಕರಿಸುತ್ತಾರೆ? ಭ್ರಷ್ಟಾಚಾರದ ಅರ್ಥವನ್ನು ಬರೆಯಿರಿ. ಭ್ರಷ್ಟಾಚಾರದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ಭ್ರಷ್ಟಾಚಾರ ಎಂದರೇನು? ಭಾರತದಲ್ಲಿ ಭ್ರಷ್ಟಾಚಾರ ತಡೆಯಲು ಇರುವ 2 ಸಂಸ್ಥೆಗಳನ್ನು ತಿಳಿಸಿ. ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ 2 ಅಡಚಣೆಗಳು ಯಾವುವು? ನೈತಿಕತೆಯ ಕೊರತೆಯು ಭ್ರಷ್ಟಾಚಾರಕ್ಕೆ ಹೇಗೆ ಅವಕಾಶ ಮಾಡಿಕೊಡುತ್ತದೆ? ಇನ್ನು ಲೋಕಪಾಲ ಎಂದರೇನು? ಲೋಕಾಯುಕ್ತ ಎಂದರೇನು? ನೋಡಿ, ಇಷ್ಟು 2 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರ್ತವೆ. ಬ್ಲೂ ಪ್ರಿಂಟ್ ಪ್ರಕಾರ 6ನೇ ಅಧ್ಯಾಯದಲ್ಲಿ ಯಾವುದೇ 2 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಈಗ 7ನೇ ಅಧ್ಯಾಯ ನೋಡಿ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈ ಅಧ್ಯಾಯದಲ್ಲಿ ಬರುವಂಥ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಉದಾರೀಕರಣ ಎಂದರೇನು? ಉದಾರೀಕರಣದ ಅರ್ಥವೇನು? ಮುಕ್ತ ಮಾರುಕಟ್ಟೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ವ್ಯಾಪಾರದಲ್ಲಿ ಏಕಸ್ವಾಮ್ಯವೆಂಬುದನ್ನು ಯಾವುದನ್ನು ಕರೆಯಲಾಗಿದೆ? ಯಾವ ದೇಶದಲ್ಲಿ ಮತ್ತು ಯಾವಾಗ ಖಾಸಗೀಕರಣ ಆರಂಭವಾಯಿತು? ಖಾಸಗೀಕರಣದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಎಂದರೇನು? ಜಾಗತೀಕರಣ ಎಂದರೇನು? ಪ್ರತಿಭಾ ಪಲಾಯನ ಎಂದರೇನು? ಪ್ರಪಂಚದ 2 ಅಧಿಕಾರಯುತ ಆಡಳಿತಗಾರರನ್ನು ಹೆಸರಿಸಿರಿ. ಅಫ್ಘಾನಿಸ್ತಾನದ ಯಾವುದಾದರೂ 2 ಭಯೋತ್ಪಾದಕ ಗುಂಪುಗಳನ್ನು ಹೆಸರಿಸಿ. ಈಜಿಪ್ತಿನ ಯಾವುದಾದರೂ 2 ರಾಜಕೀಯ ನಾಯಕರನ್ನು ಹೆಸರಿಸಿ. ಸಿರಿಯಾದ ಯಾವುದಾದರೂ 2 ಜನಾಂಗೀಯ ಗುಂಪುಗಳನ್ನು ತಿಳಿಸಿ. ಸಿರಿಯಾ ದೇಶದ ರಾಜಕೀಯ ಪಕ್ಷ ಮತ್ತು ಅದರ ನಾಯಕನನ್ನು ಹೆಸರಿಸಿ. ಸಿರಿಯಾದಲ್ಲಿನ ಪ್ರಜಾಸತ್ತಾತ್ಮಕ ಚಳವಳಿ ಯಾವುದಾದರೂ 2 ಉದ್ದೇಶಗಳನ್ನು ತಿಳಿಸಿ. ಇನ್ನು ಅಧ್ಯಾಯ 8ರಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆ ನೀಡಿ. ಪಾಮರ್ ಮತ್ತು ಪರ್ಕಿನ್ಸರ್ ಅವರ ಪ್ರಕಾರ ವ್ಯಾಖ್ಯಾನ ನೀಡಲಾಗಿದೆ. ರಾಷ್ಟ್ರೀಯ ಶಕ್ತಿ ಎಂದರೇನು? ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಶಕ್ತಿ ಬಣಗಳು ಎಂದರೇನು? ಉದಾಹರಣೆ ಕೊಡಿ. ವೆಸ್ಟ್ಫಾಲಿಯಾ ಮತ್ತು ಯುಟ್ರೆಚ್ ಶಾಂತಿ ಒಪ್ಪಂದಗಳಿಗೆ ಯಾವಾಗ ಸಹಿ ಹಾಕಲಾಯಿತು? ರಾಷ್ಟ್ರಗಳ ಸಂಘದ 2 ಉದ್ದೇಶಗಳನ್ನು ತಿಳಿಸಿ. ವಿಶ್ವಸಂಸ್ಥೆಯ ಪ್ರಣಾಳಿಕೆ ಕುರಿತು ಬರೆಯಿರಿ. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ತಿಳಿಸಿ. ವಿಶ್ವಸಂಸ್ಥೆಯ ಯಾವುದಾದರೂ 2 ಅಂಗಗಳನ್ನು ಹೆಸರಿಸಿರಿ. ವಿಶ್ವಸಂಸ್ಥೆಯ ಸಾಮಾನ್ಯ 2 ಕಾರ್ಯಗಳನ್ನು ತಿಳಿಸಿ. ಭದ್ರತಾ ಮಂಡಳಿ ಯಾವುದಾದರೂ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಯಾರು ನೇಮಿಸುತ್ತಾರೆ? ಅವರ ಅಧಿಕಾರಾವಧಿ ಎಷ್ಟು? ಪ್ರಾದೇಶಿಕ ಸಂಘ ಕುರಿತು ವ್ಯಾಖ್ಯಾನ ನೀಡಿ. ಜೋಸೆಫ್ ನೇರ್ ಅವರ ಪ್ರಾದೇಶಿಕ ಸಂಘಟನೆ ಕುರಿತು ವ್ಯಾಖ್ಯಾನ ನೀಡಿರಿ. ವಿಶ್ವಸಂಸ್ಥೆಯ 2 ಅಂಗ ಸಂಸ್ಥೆಗಳನ್ನು ಹೆಸರಿಸಿರಿ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಒಟ್ಟು ಸದಸ್ಯರು ಎಷ್ಟು? ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಒಪ್ಪಂದ ಕುರಿತು ತಿಳಿಸಿದೆ? ಯಾವುದಾದರೂ 2 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಕಾರ್ಯಾಚರಣೆಗಳನ್ನು ಹೆಸರಿಸಿರಿ. ಭಾರತ ಮತ್ತು ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಬರೆಯಿರಿ. ಸಾರ್ಕಿನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತದಲ್ಲಿ ನಡೆದ ಶಾರ್ಕ್ ಶೃಂಗ ಸಮ್ಮೇಳನಗಳನ್ನು ಹೆಸರಿಸಿರಿ.
ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು? ಅದರ ಕೇಂದ್ರ ಕಚೇರಿಯಲ್ಲಿದೆ. ಭಾರತದಲ್ಲಿರುವ 2 ಸಾರ್ಕ್ ಪ್ರಾದೇಶಿಕ ಕೇಂದ್ರಗಳನ್ನು ಹೆಸರಿಸಿರಿ. ಬ್ರಿಕ್ಸ್ ವಿಸ್ತರಿಸಿ. ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ. ಇನ್ನು ಕೊನೆಯದಾಗಿ 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಈ ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳು. ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ. ಭಾರತದ ವಿದೇಶಾಂಗ ನೀತಿಯ 2 ಮೂಲಗಳನ್ನು ಬರೆಯಿರಿ. ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ಇಬ್ಬರು ನಾಯಕರನ್ನು ಹೆಸರಿಸಿರಿ. ಯಾವುದಾದರೂ 2 ನ್ಯಾಮ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ. ಯಾವುದಾದರೂ 2 ಪಂಚಶೀಲ ತತ್ವಗಳನ್ನು ತಿಳಿಸಿ. ಇನ್ನು ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿರಿ. NSG ಸೇರಿದ 2 ಗುಂಪುಗಳನ್ನು ಹೆಸರಿಸಿ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರಾರು? ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರಾರು? ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರಾರು? ಬಾಂಗ್ಲಾದೇಶದಲ್ಲಿ ವಿಮೋಚನೆಗೆ 2 ಕಾರಣಗಳನ್ನು ಬರೆಯಿರಿ. ಶ್ರೀಲಂಕಾದ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿರಿ. ಇಲ್ಲಿವರೆಗೆ ನಾವು 2 ಅಂಕದಲ್ಲಿ ಬರುವಂಥ ಮುಖ್ಯ ಪ್ರಶ್ನೆಗಳನ್ನು ನೋಡಿದೆವು. ಮತ್ತೆ ಅದೇ ರೀತಿ 1 ಅಂಕದ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ.